ಮೀರಿಸ ಗುಣವಂತನು ನನ್ನೀ ತಮ್ಮನು, ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವನು, ಬಾಳು ರಥವ ಸಾಗಿಸಲು ಜೊತೆಗೆ ದುಡಿವನು, ಜೊತೆಗೆ ದುಡಿವನು. ಏನ್ ನಡೀತಾ ಇದೆ, ಏನ್ ನಡೀತಾ ಇದೆ ಈ ನನ್ನ ಮನೆಯಲ್ಲಿ? ನನ್ನ ಒಡ ಹುಟ್ಟಿದ ತಮ್ಮ, ನನ್ನ ಒಡ ಹುಟ್ಟಿದ ತಮ್ಮ ಕಳ್ತನ ಮಾಡ್ತಾನ? ಇಲ್ಲ ಇಲ್ಲ, ಅವನು ಕಳ್ತನ ಮಾಡಲು ಸಾಧ್ಯನೇ ಇಲ್ಲ. ಇದರಲ್ಲೇನೋ ಸಂಚಿದೆ, ಇದರಲ್ಲೇನೋ ಸಂಚಿದೆ. ನಾನೇ ದುಡುಕಿ ನನ್ನ ಒಡ ಹುಟ್ಟಿದ ತಮ್ಮನನ್ನ ಈ ಮನೆಯಿಂದ ಹೊರ ಹಾಕಿ ಒಂದು ದಿನವೂ ನನ್ನ ಬಗ್ಗೆ ಕೆಟ್ಟ ಮಾತಾಡ್ದನಲ್ಲ. ನಾನೇನೇ ಅಂದ್ರು ಬಯಸ್ಕೊಂಡು ಸುಮ್ಮನೆ ಇರ್ತದ. ಆದ್ರೆ ನಾನೇನೋ ತಪ್ಪು ಮಾಡ್ಬಿಟ್ನೇನೋ ಅನಿಸ್ತಾ ಇದೆ. ಅವನ ಕಂಡ ತಕ್ಷಣ ನನಗೇಕೆ ಕೆಟ್ಟ ಕೋಪ ಬರುತ್ತೆ. ನಮ್ಮ ಸೂರ್ಯ ಯಾವತ್ತು ದುಡುಕು ತಂದಲ್ಲಿ ನಡ್ಕೊಂಡಲ್ಲ. ಆದ್ರೆ ಇವತ್ತು ಅವನು ಆಡಿದ ಒಂದೊಂದು ಮಾತುಗಳನ್ನ ಕೇಳಿ ಈ ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೊರಡಬೇಕಂತ. ಆದ್ರೆ ನನ್ನ ಹೆಂಡತಿಯ ಮುಖ ನೋಡಿ ನಾಳೆ ಆಸಕ್ಲಾಗ್ಬಿಟ್ಟಲ್ಲ ಬಂದವ್ರೆ. ನಾನೇನು ಮಾಡ್ಲಿ? ಈ ನನ್ನ ನೋವುಗಳೆಲ್ಲ ನಾನು ಯಾರ ಹತ್ರ ಯಾಕ್ರಿ ಕಣ್ಣಲ್ಲಿ ನೀರು? ರೀ, ಸೂರ್ಯ ಏನೇನೋ ಮಾತಾಡ್ಬಿಟ್ಟ ಅಂತನಾ? ನೋಡಿ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ದಯವಿಟ್ಟು ಅವನು ಆಡಿದ ಮಾತನ್ನ ಕ್ಷಮಿಸಿ. ಏನ್ ಮಾತು ಅಂತ ಆಡ್ತಾ ಇದೀಯ ಬಾತಿ? ಏನ್ ಮಾತು ಅಂತ ಆಡ್ತಾ ಇದೀಯ? ಇದೆಲ್ಲ ನಮ್ಮ ಪೂರ್ವ ಜನ್ಮದ ಪಾಪ ಕರ್ಮಗಳು ಅಂತ ಕಾಣಿಸ್ತು. ಅದಕ್ಕೆ ಕಣೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ. ಜಗತ್ ಸೃಷ್ಟಿಕರ್ತನ ಮುಂದೆ ಯಾರ ಆಟ ನಡೆಯಲ್ಲ. ಹೌದು ಅಂದ್ರೆ ನಿಮ್ಮ ಮಾತು ಸತ್ಯ ಕಣ್ರಿ. ನಾವೇನೋ ಒಂದು ಆಸೆ ಪಟ್ರೆ ನಮ್ಮ ಜೀವನದಲ್ಲಿ ನಡೆಯೋದೇ ಬೇರಂದ್ರಿ. ನಮ್ಮ ಆಸೆ ಎಲ್ಲ ಹಾಗೆ ರೀ. ಆದ್ರೆ ನಮ್ಮಲ್ಲಿ ಏನೇ ಕಷ್ಟ ಬಂದ್ರು ನನ್ನನ್ನು ಮಾತ್ರ ದೂರ ಮಾಡಬೇಡಿ ಅಂದ್ರೆ ದೂರ ಮಾಡಬೇಡಿ. ನಿನ್ನ ಗುಣ ನಡತೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೇನೆ.
ನಾನೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನೀನು ಜೀವಂತ ಬದುಕಲ್ಲ ಗೊತ್ತು ಕಣೆ. ಅದಕ್ಕೋಸ್ಕರ ಈ ಜೀವ ಇನ್ನು ಜೀವಂತರಾಗಿ ನಿಂತಿದೆ ಕಡೆ. ನಾವಿಬ್ರು ಒಂದೇ ಬಂಡಿಯ ಎರಡು ಚಕ್ರಗಳು. ನಾವೀಗ ಸಮಾನವಾಗಿ ಸಾಗಬೇಕಾಗಿದೆ ಕಡೆ, ಸಮಾನವಾಗಿ ಸಾಗಬೇಕಾಗಿದೆ. ಬಂದಂತ ಎಂಥ ಸಮಸ್ಯೆಗಳನ್ನು ಎದುರಿಸ್ಬೇಕು, ಧೈರ್ಯದಿಂದ ಎದುರಿಸ್ಬೇಕಷ್ಟೇ. ಈ ಪತ್ರದಾಗೆ ಒಂದು 4-5 ಕಡೆ ಸೈನ್ ಮಾಡಿ. ರೀ, ಈ ಪತ್ರ ನೋಡಿದ್ರೆ ಯಾವುದೋ ವಿಲ್ ಪತ್ರನ ಕಾಣಿಸ್ತಾ ಇದೆಯಲ್ರಿ? ಏನ್ರಿ ಇದು? ಈ ನಿನ್ನ ಗಂಡನ ಮೇಲೆ ನಂಬಿಕೆ ಹೊರಟೋಯ್ತು. ಈ ಪತ್ರ ನಮ್ಮ ರಬ್ಬರ್ ಫ್ಯಾಕ್ಟ್ರಿಗೆ ಬ್ಯಾಂಕ್ನಿಂದ ಸಾಲ ಪಡೆಯಲು ತಂದಿರುವ ಅಗ್ರಿಮೆಂಟ್ ಪೇಪರ್ ಕಡೆ. ಬೇಕಾದ್ರೆ ಓದಿ ಸಹಿ ಮಾಡು. ಯಾಕ್ರಿ ನಿಮ್ಮೆಲ್ಲ ಅಷ್ಟೊಂದು ನಂಗೆ ನಂಬಿಕೆ ಇಟ್ಕೊಂಡಿದ್ರು, ಯಾಕ್ರಿ ಈ ರೀತಿ ಹೇಳ್ತಾ ಇದ್ದೀರಾ? ನೋಡಿ, ನೀವು ಹೇಳಿದ ಮಾತನ್ನ ನಾನು ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಮಾಡ್ತೀನಿ, ಏನು ಮಾಡ್ಬೇಕು ಹೇಳಿ ಅಂದ್ರೆ, ಕಾರ್ಯೇಸು ದಾಸಿ ಕರುಣೇಸು ಮಂತ್ರಿ ಭೋಜೇಸು ಮಾತಾ ರೂಪೇಸು ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಶಯನೇಶ್ವರಂ ಭಾರತಿ ನಿನ್ನ ಗಂಡನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ ಭಾರತಿ. ಇಷ್ಟು ದೊಡ್ಡದಾದ ಮಾತು ಹೇಳ್ತಾ ಇದ್ದೀರಾ? ನಿಮ್ಮನ್ನ ಕೈ ಹಿಡಿದಿರ ಹೇಳ್ತಿ ಅಂದ್ರೆ ನಿಮ್ಮೆಲ್ಲ ಅಷ್ಟು ನಂಬಿಕೆ ಇಲ್ವೇನೆ ಅಂದ್ರೆ? ಭಾರತಿ, ನಿನ್ನನ್ನು ಬಿಟ್ಟುಕೊಡೋದಕ್ಕೆ ನೀನು ಯಾವುದಲ್ಲೂ ನನ್ನನ್ನು ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತು ಕಡೆ. ಬರ್ತೀನಿ.